ಎಸ್ ಅಕ್ಷಯ್ ಸುದೀರ್ಘವಾಗಿ ಬೆಳಗ್ಗೆ 7:30 ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನಿರಂತರವಾಗಿ ಮತದಾನದ ಫಲಿತಾಂಶ ಮತ ಎಣಿಕೆ ಫಲಿತಾಂಶವನ್ನು ನೀಡಿದ್ವಿ. ಉಪಚುನಾವಣೆ ದಾವಣಗೆರೆ ದಕ್ಷಿಣ ಜೊತೆಯಲ್ಲಿ ಬಾಗಲಕೋಟೆ ಹಾಗೆ 5 ಸ್ಟೇಟು. ನನಗೆ ಆಶ್ಚರ್ಯ ಅನಿಸಿದ್ದು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ 5708 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ರು. ಕಾಂಗ್ರೆಸ್ ಹಾಕಿದ್ದಂಥ ಎಫರ್ಟಿಗೆ ಇದು ಅಂತರ ಕಡಿಮೆ, ಬಟ್ ರಿಸಲ್ಟ್ ಇಸ್ ರಿಸಲ್ಟ್. ಒಂದು ರನ್ನಿಂದ ಗೆದ್ರು, ಮ್ಯಾಚ್ ವಿನ್, ಒಂದೇ ಒಂದು ಓಟಿಂದ ಗೆದ್ರು, ರಿಸಲ್ಟ್ ವಿನ್ ಅಂತ. ಆದರೆ ಬಿಜೆಪಿ ಮಾಡಿದ ಮಿಸ್ಟೇಕ್ಸ್ ಏನು? ಬಿಜೆಪಿ ಸ್ವಲ್ಪ ಎಫರ್ಟ್ ಹಾಕಿದ್ದಿದ್ರೆ ರಿಸಲ್ಟ್ ಮಾಡ್ಬೋದಿತ್ತೇನೋ. ನನ್ನ ಪ್ರಕಾರ ಬಿಜೆಪಿ ಆರಂಭದಿಂದಲೂ ಎಡವಿತ್ತು ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ. ನಿಮ್ಗೇನು ಅನ್ಸುತ್ತೆ? ಖಂಡಿತವಾಗಿಯೂ ಯೋಗೀಶ್, ಈಗ ನಾವು ಕೂಡ 18 ದಿನ ನಾವು ಕೂಡ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ವಿ, ನೀವು ಕೂಡ 18 ದಿನ ನಾವು ಒಟ್ಟೊಟ್ಟಿಗೆ ಸಂಚಾರ ಮಾಡಿದ್ವಿ. ಬಿಜೆಪಿಯಲ್ಲಿ ಆರಂಭದಲ್ಲೇ ಇದ್ದಂತ ಒಂದು ಪ್ರಮುಖವಾದಂತ ಆಕ್ಷೇಪ ಏನು ಅಂತ ಹೇಳಿದ್ರೆ, ಟಿಕೆಟ್ ಕೊಟ್ಟಿದ್ದೇ ರಾಂಗ್ ಅಂತ ಹೇಳಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ. ಈ ವ್ಯಕ್ತಿಗಳು ಎಷ್ಟು ಒಳ್ಳೆಯವರು, ಈಗ ನಾನು ಒಳ್ಳೆಯವನು ನೀವು ಒಳ್ಳೆಯವರು ಹಂಗಂತೇಳಿ ನಾವು ನಾಳೆ ಬಂದು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಎಲೆಕ್ಷನ್ ಅಲ್ಲಿ. ಇಟ್ಸ್ ಅ ಫ್ಯಾಕ್ಟ್. ಸೊ ವಿನೇಬಿಲಿಟಿ ನೋಡ್ಬೇಕಾಗತ್ತೆ. ಅಂದ್ರೆ ಗೆಲುವಿನ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ, ಯಾರು ಎಂತಹ ವಿಷಮ ಪರಿಸ್ಥಿತಿಗಳಲ್ಲೂ ಕೂಡ ಪುಲ್ ಓವರ್ ಮಾಡ್ಕೊಂಡು ಬರಬೇಕು ಅಂತೇಳಿ. ಹಂಗ್ ನೋಡಕ್ ಹೋದ್ರೆ ಬಿಜೆಪಿಗೆ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಒಂದು ಅದ್ಭುತ ಅವಕಾಶ, ಬಹುಶಃ ಇದುವರೆಗೆ ಬಿಜೆಪಿಗೆ ಸಿಗದಂತ ಒಂದು ಅದ್ಭುತ ಅವಕಾಶ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಗೆ ಸಿಕ್ಕಿತ್ತು. ಆದ್ರೆ ಆ ಸಿಕ್ಕಂತ ಅವಕಾಶವನ್ನ ಬಿಜೆಪಿನ ಆಂತರಿಕ ಕಚ್ಚಾಟಗಳು, ಅವರ ಆಂತರಿಕ ಪ್ರತಿಷ್ಠೆಗಳು ಮತ್ತು ಇನ್ಯಾರದ್ದು 2028ರ ಲೆಕ್ಕಾಚಾರಗಳ ಕಾರಣಕ್ಕೋಸ್ಕರ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರನ್ನ ಹಾರೈಕೆಯ ಕುರಿ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು. ಅದರ ಇಂಪ್ಯಾಕ್ಟ್ ಎಲೆಕ್ಷನ್ ಅಲ್ಲಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಕ್ಷಯ್, ನನಗೊಂದು ಸ್ಪಷ್ಟವಾಗಿ ಅನ್ಸಿದ್ದು ಇಲ್ಲಿ ಸೋತಿದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಲ್ಲ. ಸೋತಿದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮೌನ, ಸೋತಿದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ವರ್ತನೆ, ಸೋತಿದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪ್ರತಿಷ್ಠೆ. ಒಟ್ಟಾರೆಯಾಗಿ ವ್ಯಕ್ತಿಯಲ್ಲ, ಶಕ್ತಿಯಾಗಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆದ್ರು ಶ್ರೀನಿವಾಸ್ ದಾಸ್ ಕರಿಯಪ್ಪ. ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇದ್ವಿ, ಬೆಂಗಳೂರಲ್ಲಿ ನೀವು ಬಿಜೆಪಿ ಆಫೀಸ್ಗೆ ಹೋಗೋರಿ ಅಥವಾ ಯಾರೋ ಮೀಡಿಯಾ ಫ್ರೆಂಡ್ಸ್ ಜೊತೆ ಸೇರಿ ದಾವಣಗೆರೆ ಬೈ ಎಲೆಕ್ಷನ್ ಅಂತ ಕೇಳಿ ಬಂದಿದೆ ಅಜಯ್ ಕುಮಾರ್ ಹೆಸರು. ಅಜಯ್ ಕುಮಾರ್ ಮಾಡಿದ್ದ ತಪ್ಪೇನು? ಶಾಮನೂರು ಶಿವಶಂಕರಪ್ಪ ಅನ್ನುವಂತ ಅಗಾಧವಾದ ಅತಿ ದೊಡ್ಡ ಶಕ್ತಿಯ ಮುಂದೆ 56,000ಕ್ಕೂ ಅಧಿಕ ವೋಟ್, ಹೆಚ್ಚು ಕಡಿಮೆ 56,500 ವೋಟನ್ನು ತಗೊಂಡಿದ್ದು ಅಜಯ್ ಕುಮಾರ್. ಅಜಯ್ ಕುಮಾರ್ ಕಂಪೇರ್ ಟು ಅಜಯ್ ಕುಮಾರ್ ಮತ್ತು ಶ್ರೀನಿವಾಸ್ ಅಂದಾಗ ರಾಜಕೀಯ ನಡೆಯದೆ ತಂತ್ರ, ಪ್ರತಿತಂತ್ರ, ಕುತಂತ್ರದಲ್ಲೇ ರೀ. ಅಜಯ್ ಕುಮಾರ್ ಬೆಟರ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಬೆಟರ್ ಅಂದ್ರೆ ಜಾತಿಯಿಂದ, ವ್ಯಕ್ತಿತ್ವದಿಂದ, ನಡತೆಯಿಂದ, ಅಥವಾ ರಾಜಕೀಯ ನೀವು ಹೇಳಿದ್ರಿ ಒಳ್ಳೆಯವರು ಅಂದಿದ ತಕ್ಷಣ ಎಲೆಕ್ಷನ್ ಮಾಡಕ್ ಆಗಲ್ಲ, ರಾಜಕೀಯವನ್ನ ರಾಜಕೀಯವಾಗೇ ಮಾಡಬೇಕಾಗಿರೋ ಅರ್ಹತೆಯಿಂದ ಅಜಯ್ ಕುಮಾರ್ ಮುಂದಿದ್ರು. ಬಿಜೆಪಿಯನ್ನ ಗೆಲ್ಲಿಸಬಾರದು ದಾವಣಗೆರೆ ದಕ್ಷಿಣದಲ್ಲಿ ಅನ್ನೋದು ಆಲ್ರೆಡಿ ಬಿಜೆಪಿ ಕಮಿಟ್ ಆಗೋಗಿದ್ರಿ. ಇಷ್ಟೇ ಹೇಳೋದು ಶಾಮನೂರು ಶಿವಶಂಕರಪ್ಪ ಅವ್ರಿಗೆ, ಅಪ್ಪ ನೀವೆಲ್ಲೂ ಕಾಂಗ್ರೆಸ್ ಕಟ್ಕ ಬಂದ್ಬಿಟ್ಟು ನನ್ನ ಮಕ್ಕಳನ್ನ ಸೋರಿಸ್ಬೇಡಿ ಶಿಕಾರಿಪುರದಲ್ಲಿ ಅಥವಾ ಶಿವಮೊಗ್ಗ ಲೋಕಸಭೆಯಲ್ಲಿ, ನಾವ್ಯಾರು ಬಂದ್ಬಿಟ್ಟು ನಿಮ್ಮ ಮಕ್ಕಳನ್ನ ಸೋಲ್ಸಲ್ಲ. ಇದು ಮೊದಲು ತಿಳ್ಕೊಬೇಕು. ಅದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯೋಗಿಜಿ ಏನು ಅಂತ ಹೇಳಿದ್ರೆ, ಈಗ ಅಜಯ್ ಕುಮಾರ್ಗೆ ಟಿಕೆಟ್ ಕೊಟ್ಟು ಒಂದು ವೇಳೆ ಇನ್ ಕೇಸ್ ಅಜಯ್ ಕುಮಾರ್ ಏನಾದ್ರೂ ಗೆದ್ದಿದ್ದಿದ್ರೆ ಬಹುಶಃ ಬಿಜೆಪಿಯ ಒಳಗಡೆ GM ಸಿದ್ದೇಶ್ವರ್ ಮತ್ತು ಯಡಿಯೂರಪ್ಪ ಬಣದ ಆಂತರಿಕ ಸಂಘರ್ಷ ಏನಿದೆ ಅದಕ್ಕೆ ಬೇರೆ ಟ್ವಿಸ್ಟ್ ಸಿಗ್ತಾ ಇತ್ತು. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕಂಪ್ಲೀಟ್ಲಿ GM ಸಿದ್ದೇಶ್ವರ್ ಅವರ ಕ್ಯಾಂಡಿಡೇಟ್. ಈಗ ನಾನು ಕೂಡ ಕೆಲವರ ಹತ್ರ ಮಾತಾಡ್ತಿದ್ದಂತ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು, ಏನಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಯಾಕೆ ಟಿಕೆಟ್ ಕೊಟ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ GM ಸಿದ್ದೇಶ್ವರ್ ಅವರು ಅವ್ರ ಮಗನ್ನ ದಾವಣಗೆರೆ ದಕ್ಷಿಣದಲ್ಲಿ ತಂದು ಕೂರ್ಸಕ್ಕೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಇನ್ ಕೇಸ್ ಅಜಯ್ ಕುಮಾರ್ಗೆ ಟಿಕೆಟ್ ಕೊಟ್ಟು ಅಜಯ್ ಕುಮಾರ್ ಗೆದ್ದಿದ್ದಿದ್ರೆ ನೆಕ್ಸ್ಟ್ GM ಸಿದ್ದೇಶ್ವರ್ ಅವರ ಮಗನಿಗೆ ಇಲ್ಲಿ ಟಿಕೆಟ್ ಕೇಳಲಿಕ್ಕೆ ಆ ಟೀಮಿಗೆ ಚಾನ್ಸಸ್ ಇರಲಿಲ್ಲ, ಯಡಿಯೂರಪ್ಪ GM ಸಿದ್ದೇಶ್ವರ ಟೀಮಿಗೆ. ಸೊ ಹಾಗಾಗಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸ್ಬೇಕಿತ್ತು. ಅದಕ್ಕೆ ಏನು ಅಂತ ಹೇಳಿದ್ರೆ ಇವರೇ ಟಂಕಿಸಿದಂತಹ ಪದ ಇದು. ಏನು ಅಂತ ಹೇಳಿದ್ರೆ, ನಾವು ಅಹಿಂದ ಅಸ್ತ್ರವನ್ನ ಬಿಟ್ವಿ ಅಂತೇಳಿ. ಅವರಿಗೆ ಪೊಲಿಟಿಕಲ್ ರಿಯಾಲಿಟಿ ಗೊತ್ತಿತ್ತು. ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ST ಕ್ಯಾಟಗರಿ ಒಬ್ಬ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಬೇರೆ ಸಮುದಾಯಗಳು ಯಾವ ರೀತಿ ಟಿಲ್ಟ್ ಆಗ್ತವೆ ಎನ್ನುವಂಥದ್ದು ಒಂದು. ಎರಡನೇದು, ಬಿಜೆಪಿ ಹೇಗೆ ಮುಸಲ್ಮಾನರ ಮತ ವಿಭಜನೆ ಮಾಡಬೇಕು ಅಂತೇಳಿ ಬಿಜೆಪಿ ಅವರು ಲೆಕ್ಕ ಹಾಕೊಂಡಿದ್ರು, ಆ ಬಿಜೆಪಿ ಅವರಿಗೆ ಇನ್ ಕೇಸ್ ಎಲೆಕ್ಷನ್ ಗೆಲ್ಲಬೇಕು ಅಂತಿದ್ರೆ ಸೆಕೆಂಡ್ ಬಿಗ್ಗೆಸ್ಟ್ ಕಮ್ಯುನಿಟಿ ಲಿಂಗಾಯತರಿಗೆ ಟಿಕೆಟ್ ಕೊಡ್ಬೇಕಿತ್ತು. ಇಲ್ಲಿ ಸಿಂಪಲ್ ಲೆಕ್ಕಾಚಾರ. ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಟಿಕೆಟ್ ಕೊಟ್ರಿ, ಅಜಯ್ ಕುಮಾರ್ನ ಮೂಲೆ ಗುಂಪು ಮಾಡ್ಬೇಕಿತ್ತು, ನಿಮಗೆ ಟಾರ್ಗೆಟ್ ಮಾಡ್ಬೇಕಿತ್ತು, ಗೆದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬಿಜೆಪಿ ಅವ್ರದ್ದೇ ಲೆಕ್ಕಾಚಾರ ಇತ್ತು. ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಅದಕ್ಕೊಂದು ಸುಮ್ಮನೆ ಒಂದು
ಒಂದು ಪದವನ್ನ ಟಂಕಿಸಿದ್ರೆ ನಾವು ಅಹಿಂದ ರಾಜಕಾರಣ ಮಾಡ್ತಾ ಇದೀವಿ ಅಂತೇಳಿ. ನಿಜ. ಸೊ ಶ್ರೀನಿವಾಸ್ ದಾಸ್ ಕರಿಯಪ್ಪ ಟಿಕೆಟ್ ಕೊಟ್ರಿ, ಅಜಯ್ ಕುಮಾರ್ ಟಿಕೆಟ್ ಕೊಟ್ಟು ಇನ್ ಕೇಸ್ ಅಜಯ್ ಕುಮಾರ್ ವಿನ್ ಆಗಿದ್ದಿದ್ರೆ ಸಾಧ್ಯತೆ ಇತ್ತು. ಯಾಕಂತ ಹೇಳಿದ್ರೆ ಲಿಂಗಾಯತ ಮತಗಳು ಕಂಪ್ಲೀಟ್ ಆಗಿ 2 ಪಾರ್ಟ್ ಡಿವೈಡ್ ಆಗ್ತಾ ಇತ್ತು. ಜೊತೆಗೆ ಮುಸಲ್ಮಾನ ಮತಗಳು ಏನು ಇಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಸ್ವಲ್ಪ ಟಿಲ್ಟ್ ಆಗಿದೆ. ಹೌದು, ಅದರ ಬೆನಿಫಿಟ್ ಖಂಡಿತವಾಗಿ ಅಜಯ್ ಕುಮಾರ್ ಅವರಿಗೆ ಸಿಗ್ತಾ ಇತ್ತು. ಅಜಯ್ ಕುಮಾರ್ ಕಂಪ್ಯಾರಿಟಿವ್ಲಿ ಸಮರ್ಥ ಶಾಮನೂರು ಮತ್ತೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇವರಿಬ್ಬರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಮರ್ಥ ಶಾಮನೂರು ಈಸ್ ಎ ವೆರಿ ನ್ಯೂ ಟು ದಿ ಪಾಲಿಟಿಕ್ಸ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ತಂದೆ, ಅವರು ಇಲ್ಲಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಂಗ್ ನೋಡಿದ್ರೆ ಸಮರ್ಥ ಅವರನ್ನು ಸೋಲಿಸಬೇಕಿತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ. ನಿಜ ನಿಜ ನಿಜ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಏನಾದ್ರು ಅಪ್ಪಿತಪ್ಪಿ ನಾನು 63,870 ಓಟ್ ತಗೊಂಡಿದ್ದೆ, ನಾನು ಬರೀ ಸೋತಿದ್ದು 5,708 ಓಟಲ್ಲಿ ಅನ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಖಂಡಿತ ಇಲ್ಲಿ SDPI ವರ್ಕ್ ಮಾಡ್ತು. ಇಲ್ಲ ಅಂದಿದ್ರೆ ಸಮರ್ ಶಾಮ್ನೂರು ಹೆಚ್ಚು ಕಡಿಮೆ 85,000 ಓಟ್ ಮೇಲೆ ಹೊರಟೋಗ್ತಿದ್ರು. ಶ್ರೀನಿವಾಸ್ ದಾಸ್ ಕರಿಯಪ್ಪಕ್ಕೆ ಅವರ ಸ್ವಂತ, ಹೌದು, ನಿಖಿಲ್ಗಾದಂತ ಸೋಲಾಗ್ತಿತ್ತು. ಸ್ವಂತ ಸಾಮರ್ಥ್ಯದ ಮೇಲೆ ಒಬ್ಬ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೇವಲ ಬಿಜೆಪಿಯ 4 ಜನರ ಒಗ್ಗಟ್ಟು ನಾವು ಚುನಾವಣೆ ಮಾಡ್ತೀವಿ ಅಂತ ಹೋಗಿದ್ದಿದ್ರೆ 40-45,000 ಓಟ್ ದಾಟ್ತಿರ್ಲಿಲ್ಲ. ಅವ್ರಿಗೆ ಬಿದ್ದಿರೋ ಓಟಲ್ಲಿ ಕಾಂಗ್ರೆಸ್ ವಿರುದ್ಧದ ಒಂದಷ್ಟು ಆಕ್ರೋಶದ ಮತಗಳು ಕೂಡ ಇದೆ. ಹೀಗಾಗಿ ಶ್ರೀನಿವಾಸ್ ದಾಸ್ ನೆಕ್ಸ್ಟ್ ಟೈಮ್ ಈಗ ಅಜಯ್ ಕುಮಾರ್ಗೆ ಕೊಡ್ಲಿಲ್ಲ, ಶ್ರೀನಿವಾಸ್ ದಾಸ್ ಕರಿಯಪ್ಪ ನೆಕ್ಸ್ಟ್ ಟೈಮ್ ಕೊಡ್ತಾರೆ. 33ಕ್ಕೆ ಡಿಲಿಮಿಟೇಷನ್ ಆದರೆ ದೇವನ್ ಇದನ್ನೇ ಹೇಳ್ತಾ ಇರೋದು. ಹೌದು ಹೌದು ಹೌದು. ಅಜಯ್ ಕುಮಾರ್ ಇಲ್ಲಿ ಪಾಲಿಕೆಯಲ್ಲಿ ಮೇಯರ್ ಆಗಿ ಕೆಲಸ ಮಾಡಿ ಇಲ್ಲಿ ಪಕ್ಷವನ್ನ ಕಟ್ಟಿ ಒಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಎಫರ್ಟ್ ಅನ್ನ ಹಾಕಿ ಅದಕ್ಕೆ ಶಕ್ತಿ ಹಾಕಿ ಎಲ್ಲ ಹಾಕಿ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ 5 ವರ್ಷದ ಅವಧಿಯಲ್ಲಿ 3 ವರ್ಷಕ್ಕೆ ಬಂದಂತ ಒಂದು ಉಪಚುನಾವಣೆಯಲ್ಲಿ ಅದೇ ಕ್ಯಾಂಡಿಡೇಟ್ಗೆ ನೀವು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಲ್ಲ, ನೀವು ಬಿಜೆಪಿ ಅವರ ಭವಿಷ್ಯದಲ್ಲಿ ಹಂಗಾದ್ರೆ ಈ ತರ ಎಷ್ಟು ಜನರನ್ನ ಬಲಿಕ ಬಕ್ರ ಮಾಡ್ಬೋದು ಹೇಳಿ. ನಾನು ಹೇಳ್ತೀನಿ, ಶ್ರೀನಿವಾಸ್ ಕರಿಯಪ್ಪ ಜಾಗದಲ್ಲಿ ಬಾಳೆಹಣ್ಣು ಮಾರ್ತಿದ್ದಿ ಕಾರ್ಪೊರೇಟ್ ಆಗದಂತ ಶಿವನ್ಗೌಡ ನಿಂತಿದ್ರು ಕೂಡ ಈ ಓಟ್ ಬರ್ತಿತ್ತು ಈ ಬಾರಿ. ಯಾಕಂದ್ರೆ ವೇವ್ ಹಂಗಿತ್ತು. ಇದು ನನಗೆ ಸಮರ್ಥ ವಿಚಾರದಲ್ಲಿ ಖುಷಿ ಅನ್ಸಿದ್ದು. ಕೆಲವರು ಅನ್ಕೋತಾರೆ ಇವ್ರು ಕಾಂಗ್ರೆಸ್ ಬಕೀಟ್ ಮತ್ತೊಂದು ಅಂತ, ಬಿಜೆಪಿ ವಿಡಿಯೋ ಮಾಡಿದ್ರೆ ಬಿಜೆಪಿ ಬಕೀಟ್ ಅಂತಾರೆ, ಕುಮಾರಸ್ವಾಮಿ CM ಆಗ್ಬೇಕಂದ್ರೆ JDS ಬಕೀಟ್. ಅವ್ರು ಅನ್ನೋರು ಏನ್ ಬೇಕಾದ್ರೆ ಅನ್ಕೊಳ್ಳಿ. ಸಮರ್ಥ ವಿಚಾರದಲ್ಲಿ ಖುಷಿ ಅನ್ಸಿದ್ದು ಅವ್ರ ವಯಸ್ಸಿಗಿಂತ ಅವ್ರ ವಿಚಾರಗಳು ಹೆಚ್ಚು ಚರ್ಚೆ ಆಯ್ತು. ಸಮರ್ಥ್ ನಾನು ಪ್ರತಿಯೊಂದು ಬೈಟ್ಗಳನ್ನ ಪ್ರತಿಯೊಂದು ಮೀಡಿಯಾ ಇಂಟರ್ವ್ಯೂಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲೂ ಕೂಡ ಎಲ್ಲೇ ಮೀರ್ತಾ ಇರ್ಲಿಲ್ಲ, ತಾಳ್ಮೆ ಕಳ್ಕೊಡ್ತಾ ಇರಲಿಲ್ಲ. ಈವನ್ ಸಮರ್ಥ ಆಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು. ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಸೋತಿದೆ ಭಾಷಣ ಮಾಡಿದೆ. ಮನುಷ್ಯನ್ಗೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ, ಅದು ಬೇರೆ ಕಡೆ. ಚುನಾವಣೆಯಲ್ಲಿ ಮಾತಾಡಿದ್ರೆ ಬಂಗಾರ, ಮಾತಾಡಿದ್ರೆ ಪ್ಲಾಟಿನಮ್. ಬಾಯ ತೆಗಿಲಿದೆ ಮನುಷ್ಯ, ಅಬ್ಬರದ ಭಾಷಣಗಳನ್ನೇ ಮಾಡ್ಲಿಲ್ಲ. ಜನಕ್ಕೆ ನಾನೊಬ್ಬ ಜನನಾಯಕ ಆಗ್ತೀನಿ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೋಗ್ಲಿಲ್ಲ. ಸೊ ನಾನು ಹೇಳ್ತಿರೋದು ಇಲ್ಲಿ ಸೋಲು ಶ್ರೀನಿವಾಸ್ ದಾಸ್ ಕರಿಯಪ್ಪದಲ್ಲ, ಒಟ್ಟಾರೆ ಬಿಜೆಪಿಯದ್ದು, ಒಟ್ಟಾರೆ ವಿಜಯೇಂದ್ರದು. ನನಗೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಖುಷಿ ಇದೆ ರೀ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಕ್ ಮುಂಚೆ ಬರೋ ಬೈ ಎಲೆಕ್ಷನ್ ಎಲ್ಲ ಹೊಡ್ಕ ಬರ್ತಾ ಇದ್ರು. ರಾಜ್ಯಾಧ್ಯಕ್ಷ ಆದ್ಮೇಲೆ ವಿಜಯೇಂದ್ರ 6 ಉಪಚುನಾವಣೆಗಳನ್ನ ಸೋತಿದ್ದಾರೆ. ಸುರಪುರ, ಶಿಗ್ಗಾವಿ, ಚನ್ನಪಟ್ಟಣ, ಸಂಡೂರು, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಒಂದೇ ಒಂದು ಚುನಾವಣೆ, 6 ಉಪಚುನಾವಣೆಗಳು ಒಂದೇ ಒಂದು ಗೆಲ್ಲಿಲ್ಲ ಅಂದ್ರೆ ಯಾವ ರೀತಿ ಸ್ಟ್ರಾಟಜಿ ಮಾಡಕ್ ಹೊರಟಿದ್ದಾರೆ? ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಇಂಟರ್ವ್ಯೂನು ಮಾಡಿದ್ವಿ, ಸಮರ್ಥ ಶಾಮನೂರ್ ಅವರ ಇಂಟರ್ವ್ಯೂನು ಮಾಡಿದ್ವಿ. ನನ್ನ ವೈಯಕ್ತಿಕ ಅನಿಸಿಕೆ ಏನು ಅಂತ ಹೇಳಿದ್ರೆ, ಸಮರ್ಥ ಶಾಮನೂರ್ ಇಸ್ ಫಾರ್ ಬೆಟರ್ ದನ್ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಫಾರ್ ಬೆಟರ್ ದನ್. ಏನು ಹೊಸ ಹುಡುಗ, ಅದಕ್ಕೊಂದು ಅವಕಾಶ ಬೇಕಿತ್ತು ಅನ್ನೋದೊಂದು ಬಿಟ್ಬಿಟ್ರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನನ್ನ ಪ್ರಕಾರ ನೆಕ್ಸ್ಟ್ ಎಲೆಕ್ಷನ್ಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಿಂತ್ರೆ ಮಿನಿಮಮ್ 20-25,000 ಓಟಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸೋಲ್ತಾರೆ ನೆಕ್ಸ್ಟ್ ಎಲೆಕ್ಷನ್. ಹಿ ವಿಲ್ ಲೂಸ್ ಕಂಪ್ಲೀಟ್. ಯಾಕಂತ ಹೇಳಿದ್ರೆ ಸಮರ್ಥ ಶಾಮನೂರ್ ಅವರಿಗೆ ಒಂದು ಅವಕಾಶ ಬೇಕಿತ್ತು. ಅಂದ್ರೆ ಈ ಒಂಥರದ ಅಸಮಾಧಾನ, ಕುಟುಂಬ ರಾಜಕಾರಣದ ಅಸಮಾಧಾನ, ಏನ್ ಹೊಸ ಹುಡುಗ, ಇನ್ನು ಯಂಗ್ ಏಜ್, ಯಾಕೆ ಕೊಡ್ಬೇಕು, ಅವರದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ರು ಅನ್ನೋ ಒಂದೇ ಒಂದು ನೆಗೆಟಿವ್ ಅನ್ನ ಬಿಟ್ಟರೆ ಖಂಡಿತ ಸಮರ್ಥ ಶಾಮನೂರ್ ವಿಚಾರದಲ್ಲಿ ಎಳ್ಳಷ್ಟು ಬೇರೆ ವಿಚಾರ ಹುಡ್ಕಕ್ಕಾಗಲ್ಲ. ಯಾಕಂದ್ರೆ ಅಭಿವೃದ್ಧಿ ಬೇಕಾ, ಆ ಫ್ಯಾಮಿಲಿ ಮಾಡಿದೆ. ಆ ಫ್ಯಾಮಿಲಿ ಮಾಡಿದೆ ದಾನ ಧರ್ಮ, ಓಕೆ, ಅದೊಂದ್ ಕಡೆ ಇಡೋಣ. ಈಗ ಅಜಯ್ ಕುಮಾರ್, ನಾನು ಹೇಳ್ತಿರೋದು ಒಂದ್ ಕಡೆ ಅಜಯ್ ಕುಮಾರ್ ಕರಿಯರ್ ಎಂಡ್ ಆಗುತ್ತೋ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಂಡ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಅಜಯ್ ಕುಮಾರ್ ಅಂತ ನಾಯಕರ ಕರಿಯರ್ ಪೊಲಿಟಿಕಲ್ ಎಂಡ್ ಆಗಬಾರ್ದು. ಈಗ ನೀವು ದಾವಣಗೆರೆ ದಕ್ಷಿಣದಲ್ಲಿ ಬರೀ 2.5 ವರ್ಷಕ್ಕೆ ಇಬ್ರಿಬ್ರನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂದ್ರೆ, ಸಂಜು ಸ್ಯಾಮ್ಸನ್ ಆಡಿಲ್ಲ ಅಂತ ಹೇಳಿದ್ರೆ ಅವಕಾಶ ಕೊಡಿ ಸ್ವಾಮಿ. 1 ಮ್ಯಾಚ್ ಫ್ಲಾಪ್ ಆಗ್ತಾರೆ, 2 ಮ್ಯಾಚ್ ಫ್ಲಾಪ್ ಆಗ್ತಾರೆ, 3ನೇ ಮ್ಯಾಚ್ ಸೆಂಚುರಿ ಹೊಡಿತಾರೆ. ಆಮೇಲೆ ಇದು ರೇರ್. ಇದು ಹೌದು, ಕೇವಲ ಒಂದೇ ಎಲೆಕ್ಷನ್ಗೆ ಬೈ ಎಲೆಕ್ಷನ್ ಕ್ಯಾಶುವಲ್ ಆಗಿ ಕೊಡ್ತಾರೆ ಸೋತ ಕ್ಯಾಂಡಿಡೇಟ್ಗೆ.
ಒಂದೇ ಎಲೆಕ್ಷನ್ಗೆ ಒಬ್ಬ ಕ್ಯಾಂಡಿಡೇಟ್ ಅನ್ನ ಚೇಂಜ್ ಮಾಡ್ತೀರ ಅಂತ ಹೇಳಿದ್ರೆ 224 ಕ್ಷೇತ್ರಗಳಲ್ಲಿ ಬಿಜೆಪಿ ಮೆಸೇಜ್ ನಾನು ಸ್ಟಾರ್ಟಿಂಗ್ ಖಂಡಿತವಲ್ಲ ಸ್ಟಾರ್ಟಿಂಗ್ ಇಂದ ಒಂದು ಮಾತು ಹೇಳ್ತಾ ಇದ್ದೆ, ನೀವು ಬಿಜೆಪಿನ ಗೆಲ್ಲಿಸಲೇಬೇಕನ್ನೋ ಉದ್ದೇಶ ಇದ್ದಿದ್ರೆ ಮೈತ್ರಿಯಿಂದ JDS ಅಭ್ಯರ್ಥಿಯ ಕಣ ಕೇಳಿಸ್ಬೋದಿತ್ತು. ಇಲ್ಲ ಅಜಯ್ ಕುಮಾರ್ ಫಾರ್ ಬೆಟರ್, ಅವ್ರಿಗೆ ಅವಕಾಶ ಕೊಟ್ಟರೆ ಲಿಂಗಾಯತ ಮತಗಳು ಡಿವೈಡ್ ಆಗ್ತಿತ್ತು. ಆಬ್ವಿಯಸ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ವಿರೋಧ ಇದ್ದೇ ಇತ್ತು, ಎಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗ್ತಿತ್ತು. ಇಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಹರಕೆ ಕುರಿನ ಗೊತ್ತಿಲ್ಲ, ಆದರೆ ಸಿಕ್ಕಿರೋ ಅವಕಾಶವನ್ನು ಶ್ರೀನಿವಾಸ್ ದಾಸ್ಕರಿಯಪ್ಪ ಬಳಸ್ಕೊಳ್ಳಿಲ್ಲ. ನೀನು ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನಾನು ವಂಡರ್ಫುಲ್ಲು, ನಾನು ಟ್ಯಾಲೆಂಟು ಅಂದ್ಬಿಟ್ಟು ನಾನು ಎಕ್ಸಾಮ್ ಬರ್ತೀನಿ ಅಂದ್ರೆ ಆಗಲ್ಲ. ಓರಲ್ ಎಕ್ಸಾಮಲ್ಲಿ ಮಾತಾಡ್ಬೇಕ್ರಿ, ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಶ್ರೀನಿವಾಸ್ ದಾಸ್ಕರಿಯಪ್ಪ ಬಾಯಿ ತೆಗೆದು ಹೇಳ್ತಾ ಇದ್ದು ಪ್ರಧಾನಿ ಮೋದಿಯವರ ಆಶೀರ್ವಾದ, ಅಲ್ಪಸಂಖ್ಯಾತರ ಬೆಂಬಲ, ಈ ಏನು ವಂಶ ಪಾರಂಪರ್ಯದ ವಿರುದ್ಧದ ಆಡಳಿತ, ಇವೆಲ್ಲವೂ ಕೂಡ ನನಗೆ ಹೊರ ಆಗುತ್ತೆ ಅಂತ ಬಿಟ್ಬಿಟ್ಟು ದಾವಣಗೆರೆಗೆ ಏನು ಮಾಡಬೇಕು, ದಾವಣಗೆರೆ ದಕ್ಷಿಣಕ್ಕೆ ಏನಾಗಬೇಕು, ಇದು ಯಾವುದು ಗೊತ್ತಾಗಲೇ ಇಲ್ಲ. ಅಂದ್ರೆ ಶಾಮನೂರು ಫ್ಯಾಮಿಲಿಯ ವಿರುದ್ಧ ರಾಜಕೀಯವಾಗಿ ಸಂಘರ್ಷ ಮಾಡಲಿಕ್ಕೆ ಅಜಯ್ ಕುಮಾರ್ ಅವರಿಗಿದ್ದ ಇರುವಂತ ಅಗ್ರೆಸಿವ್ನೆಸ್ ದಾಸ್ಕರಿಯಪ್ಪ ಅವರಲ್ಲಿ ಇಲ್ವೇ ಇಲ್ಲ. ಬಿಜೆಪಿ ತುಂಬಾ, ನೀವು ಅಗ್ರೆಸಿವ್ನೆಸ್ ಅಂದಾಗ ನೆನಪಾಯ್ತು, ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಮೂವ್ ಆಗಿದೆ. ಯಾವಾಗ ಗೊತ್ತಾ, ಅಜಯ್ ಕುಮಾರ್ ಪ್ರದೀಪ್ ಈಶ್ವರ್ಗೆ ಒಂದು ಚಾಲೆಂಜ್ ಮಾಡ್ತಾರೆ. ಅಲ್ಲಿ ಕೇವಲ ಚುನಾವಣಾ ಕಣ ಇದ್ದಿದ್ದು ಯುದ್ಧ ಕಣ ಆಗೋಗುತ್ತೆ. ಪ್ರದೀಪ್ ಈಶ್ವರ್ ಬಂದು ತೊಡೆ ತಟ್ತಾರೆ, ಬಿಜೆಪಿ ಆಫೀಸ್ ಮುಂದೆ ಫ್ಲಾಗ್ ಹಾರ್ಸಕ್ ಹೋಗ್ತಾರೆ. ಆಗ ಏಕಾಂಗಿಯಾಗಿ ನಿಂತ್ಕೊಂಡು ಹೋರಾಟವನ್ನ ಮಾಡಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಎದುರಿಸಿದ್ದು, ಕೇವಲ ಕಾಂಗ್ರೆಸ್ ಅಲ್ಲ ಇಡೀ ಸರ್ಕಾರವನ್ನ ಎದುರಿಸಿದ ಅಜಯ್ ಕುಮಾರ್. ನಿಮ್ಗೆ ಇಂಥ ಹೋರಾಟಗಾರರು ಬೇಕಾ, ಅಥವಾ ಮೈಕ್ ಹಿಡಿದ್ರೆ ಸೈಡ್ಗೆ ಹೋಗುವಂತ ನಾಯಕರು ಬೇಕಾ? ಮೀಡಿಯಾ ಮುಂದೆ ಹೆಂಗ್ ಮಾತಾಡ್ಬೇಕು, ಇವೆಲ್ಲವನ್ನ ಯೋಚನೆ ಮಾಡ್ಬೇಕು. ಇಲ್ಲಿ ಹಳ್ಳಕ್ಕೆ ಬಿದ್ದವನ ಮೇಲೆ ಕಲ್ಲು, ಆಳಗೊಂದು ಕಲ್ಲು ಅಂತಾರೆ. ಖಂಡಿತ ಪ್ರಯತ್ನವನ್ನ ನಾವು ಮಾಡ್ತಾ ಇಲ್ಲ. ಅಲ್ಲ, ಒಂದು ಇವರನ್ನ ಏನ್ ಮಾಡಕ್, ಇವ್ರನ್ನ ಬೀಳಿಸಿದ್ರು. ಇವ್ರಿಗೇನು ಅಂತ ಹೇಳಿದ್ರೆ ಹಳ್ಳಕ್ಕೆ ಬೀಳಿಸಿದಂತಹ ಸಂದರ್ಭದಲ್ಲಿ ಇವರಿಗೆ ಇವರ ಪಕ್ಕದ ಕ್ಯಾಂಡಿಡೇಟ್ ಅಂದ್ರೆ ಅಜಯ್ ಕುಮಾರ್ ಅವರಿಗೆ ಒಂದು ಮೆಸೇಜ್ ಕೊಡ್ಬೇಕಿತ್ತು ಇವರು. ಅಂದ್ರೆ ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಟಿಕೆಟ್ ಕೊಟ್ಟಿದೀವಪ್ಪ, ಅವ್ರು ಸೋತಿದ್ದಾರೆ, ನೆಕ್ಸ್ಟ್ ಟೈಮ್ ನನ್ನ ಮಗ ಬರ್ತಾನೆ, ಅವರಿಗೆ ವೇದಿಕೆ ಕ್ಲಿಯರ್ ಆಗ್ಬೇಕು ಅಂತೇಳಿ ಒಂದು ಲೆಕ್ಕಾಚಾರ. ಅದನ್ನ ಬಿಟ್ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅಕ್ಷಯ್, 2028ರ ಚುನಾವಣೆ ದೂರ ಇಲ್ಲ. ಬಿಜೆಪಿ ಮತ್ತು JDS ಮೈತ್ರಿ ಇದೆ. ಈ ಮೈತ್ರಿ ಪಾಸಿಟಿವ್ ಎಷ್ಟಿದೆಯೋ ಅದಕ್ಕಿಂತ ನೆಗೆಟಿವ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ನಾವು ಮೊನ್ನೆ ಇದೇ ಬೈ ಎಲೆಕ್ಷನ್ ದಾವಣಗೆರೆಯಲ್ಲಿ ನೋಡ್ತಾ ಇದ್ವಿ. ಒಂದ್ ಕಡೆ ಶಿವನಗೌಡ ನಾಯಕ್ ದೇವದುರ್ಗದವರು ಇರೋ ಬರೋ ಮೀಡಿಯಾದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನೆಕ್ಸ್ಟ್ ನಾನು ರಿಸಲ್ಟ್ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ತಪ್ಪೇನಲ್ಲ, ಮಾಜಿ ಸಚಿವ ಅವ್ರ ಅಧಿಕಾರದಲ್ಲಿದ್ದಾಗ ಒಳ್ಳೆ ಕೆಲಸ ಮಾಡೋರೆ. ಅಟ್ ದ ಸೇಮ್ ಟೈಮ್ JDS ಕಡೆಯಿಂದ ಕರೆಮ ನಾಯಕರು ಪ್ರಚಾರ ಮಾಡ್ತಾವ್ರೆ. ಹಾಸನಕ್ಕೆ ಹೋದ್ರೆ ಇದೇ JDS ನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸಂಪೂರ್ಣ ಇಲ್ಲಿ ಕೂಡ ಜವಾಬ್ದಾರಿಯನ್ನು ಹೊತ್ತಿದ್ರು. ಈಗ ಅಭಿಮಾನೋತ್ಸವ ಜವಾಬ್ದಾರಿ ಹೊತ್ತಿದ್ದಾರೆ. ಪ್ರೀತಮ್ ಗೌಡ್ರು ನಾನೇ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲವ್ರೆ. ಅಲ್ಲಿ ನೋಡ್ರೆ ಹಾಸನದಲ್ಲಿರೋದು JDS ಇಂದ ಸ್ವರೂಪು ಸಿಟ್ಟಿಂಗ್ MLA. ಇದು ತುಂಬಾ ಗೊಂದಲ ಆಗುತ್ತೆ. ಇದು JDSಗೆ ಪ್ಲಸ್ಸಿಗಿಂತ ಮೈನಸ್ಸೇ ಜಾಸ್ತಿ. ಹೀಗಾಗಿ ವಿಜಯೇಂದ್ರ ಅಂತ ನಾಯಕ ಸೋಲ್ಬಾರ್ದು. ವಿಜಯೇಂದ್ರ ಅಂತ ವ್ಯಕ್ತಿ ವಿಜಯೇಂದ್ರಗೆ ಶಾಪ ಏನ್ ಗೊತ್ತಾ, ಯಡಿಯೂರಪ್ಪ ಅವ್ರ ಮಗ ಅನ್ನೋದು. ಯಡಿಯೂರಪ್ಪ ಅವ್ರ ಮಗ ಅನ್ನೋದು ವರ ಎಷ್ಟೋ ಶಾಪನೋ ಅಷ್ಟೇ. ಯಾಕಂದ್ರೆ ವಿಜಯೇಂದ್ರ ವ್ಯಕ್ತಿಯಾಗಿ ರಾಜಕಾರಣಿಯಾಗಿ ಸೂಪರ್, ಆದ್ರೆ ರಿಸಲ್ಟ್ ಆಗ್ತಾ ಇಲ್ಲ. ಇವೆಲ್ಲವನ್ನ ನೋಡ್ಕೊಂಡು ಹೋದ್ರೆ ರಿಸಲ್ಟ್ ಮಾಡಬಹುದು 28ಕ್ಕೆ. ಇಲ್ಲ ಮೈತ್ರಿ ನಾವು ಇಬ್ರು ಒಟ್ಟಾಗಿ 150 ಗೆಲ್ತೀನಿ ಅಂತ ಇವ್ರು ಅಂತಾರೆ, ನಿಖಿಲ್ ಕುಮಾರಸ್ವಾಮಿ ಕುಮಾರಣ್ಣನ್ CM ಮಾಡ್ತೀವಿ ಅಂತ ಅಲ್ಲ ಅಂತಾರೆ. ಇದು ಗೊಂದಲದ ಗೂಡಾಗುತ್ತೆ. ಈ ಕ್ಲಾರಿಟಿಗೆ ಇದು ತಕ್ಕ ಉತ್ತರ. ಇದನ್ನ ಈ ತಪ್ಪನ್ನು ಸರಿಪಡಿಸ್ಕೊಂಡು ಜೊತೆಗೆ ಯಾರು ಈಗ ಇನ್ನೊಂದೇನು ಅಂತ ಹೇಳಿದ್ರೆ 2028ಕ್ಕೆ ಯಾರು ಕೆಲಸ ಮಾಡ್ಬೇಕಾದ್ರೆ ದಾವಣಗೆರೆ ಬಿಜೆಪಿಯಲ್ಲಿ ಹೌದು, ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪ ಕೆಲಸ ಮಾಡ್ಬೇಕಾ? ಅವರಿಗೆ ವೈಯಕ್ತಿಕ ವರ್ಚಸ್ ಅಂತೂ ಇಲ್ಲ. ದಟ್ ಈಸ್ ವೆರಿ ಟ್ರೂ. ಅವರನ್ನ ಸೋತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕಂಡೆಮ್ ಮಾಡ್ತಾ ಇರೋದಲ್ಲ. ಅವರನ್ನ ಆಗ್ಲೇ ಹೇಳದ ಹಾಗೆ ಸಮರ್ಥ ಶಾಮನೂರು ಮತ್ತೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಇಬ್ಬರನ್ನ ಇಂಟರ್ವ್ಯೂ ಮಾಡಿ ಅವರ ಹಾವಭಾವಗಳು, ಅವರ ಕಮ್ಯುನಿಕೇಶನ್ಸ್ ಅವನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ನನಗೆ ವೆರಿ ಫೇರ್ಲಿ ನನಗೆ ಅಂತ ಅನಿಸಿದ್ದು ಏನು ಅಂತ ಹೇಳಿದ್ರೆ ಸಮರ್ಥ ಶಾಮನೂರು ಇಸ್ ಫಾರ್ ಬೆಟರ್ ದೆನ್ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇನ್ 2028 ಎಲೆಕ್ಷನ್ಗೆ ಹೋಗುವಂತ ಸಂದರ್ಭದಲ್ಲಿ ನೀವು ಇಂತಹ ಕ್ಯಾಂಡಿಡೇಟ್, ಈ ಸೆಲ್ಫ್ ಡಮ್ಮಿ ಅಂತ ಹೇಳಿದ್ರೆ ತಾನಾಗಿ ಡಮ್ಮಿ ಆಗುವಂತ ಕ್ಯಾಂಡಿಡೇಟ್ ಬೇಕೋ, ಅಥವಾ ನಿಮಗೆ ಅಗ್ರೆಸಿವ್ ಅಜಯ್ ಕುಮಾರ್ ಅಂತ ಅಗ್ರೆಸಿವ್ ಮಾಡುವಂತ ಅಜಯ್ ಕುಮಾರ್ ಅಂತಹ ಕ್ಯಾಂಡಿಡೇಟ್ ಬೇಕಾ? ಅದು ಪಾರ್ಟಿ ಡಿಸೈಡ್ ಮಾಡ್ಬೇಕಾಗತ್ತೆ. ಮಾಡ್ಲಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಕೈಯಲ್ಲಿ ಹಿಂಗ್ ತುತ್ತಿರುತ್ತೆ, ಬೆಣ್ಣೆ ಇರುತ್ತೆ ಕೈಯಲ್ಲಿ, ತುಪ್ಪ ಆಗಲ್ಲ, ಜಾರಿ ಕೆಳಗೆ ಬೀಳುತ್ತೆ. ಈಗ ಅಗ್ರೆಸಿವ್ ಅನ್ನೋ ಮಾತು ಹೇಳ್ತಾ ಇದೀವಿ. ಒಂದ್ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ, ಇನ್ನೊಂದ್ ಕಡೆ ಪ್ರತಾಪ್ ಸಿಂಹ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಆದ್ರೆ ಅಗ್ರೆಸಿವ್ ಆ ಮಟ್ಟಕ್ಕಲ್ಲ. ತಮ್ಮದೇ ಆದ ಸೀಮಿತ ಪರಿಮಿತಿ ಒಳಗೆ ಏನ್ ಮಾತಾಡಬೇಕು, ಪಕ್ಷವನ್ನು ಹೇಗೆ ಸಂಘಟಿಸಬೇಕು, ಅಜಯ್ ಕುಮಾರ್ ಫಾರ್ ಬೆಟರ್ ಕಂಪೇರ್ ಟು ಶ್ರೀನಿವಾಸ್ ದಾಸ್ಕರಿಯಪ್ಪ. ವೀಕ್ಷಕರೇ, ನೀವು ಡಿಸೈಡ್ ಮಾಡಿ ದಾವಣಗೆರೆ ದಕ್ಷಿಣದಿಂದ 2028 ಸಾರ್ವತ್ರಿಕ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗ್ಬೇಕಂತ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.